ಯಾರೋ 4 ಜನ ಕನ್ನಡದವ್ರು ಹುಡುಗಿರು ಮಾತಾಡ್ಕೊಂಡು ಹೋಗ್ತಾ ಇದ್ ವಾಯ್ಸ್ ಕೇಳ್ಬಿಟ್ಟು ನೋಡಿ ಮೈನ್ ಇವನು ವಾಶ್ರೂಮ್ ಅಲ್ಲಿ ಇದ್ದವ್ ನೋಡ್ ಬಂದವನ ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಅಂತ ಬಂದ ಅನ್ನ ಸಾಂಬಾರ್ ಹಾಕ್ಬಿಟ್ಟವ್ರೆ ಒಡೆ ಹುಡುಗ ಅಬ್ಬಾ ನನ್ ಮನೆ ವಿಡಿಯೋ ವ್ಲಾಗ್ ಆಫ್ ಆದಾಗ ಇವನ್ ಮಾತ್ರ ಹುಡುಗಿರ ಬಗ್ಗೆ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಪರಿಚಯ ನನಗೆ ಇವನ್ ಪರಿಚಯ ಸೊ ನನ್ನಿಂದ ಇವನ್ ಪರಿಚಯ ಅದ ಇವನಿಂದ ಇವನಿಗೆ ಪರಿಚಯ ಅದ ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ಯಾವ ತರ ಇರುತ್ತೆ ಅಂತ. ಲೆಟ್ಸ್ ಗೋ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನಿವತ್ತು ಬಂದಿರೋದು 4th ಟೈಮ್ ತಿರುವಣ್ಣಾಮಲೆಗೆ. ಸೊ ಇವ್ರದ್ದು 3 ಮೆಂಬರ್ಸ್ ನೋಡ್ತಾ ಇದ್ದಾರಲ್ಲ, ಫಸ್ಟ್ ಟೈಮ್ ಯಾವ ಥರ ಇದೆ ಬ್ರೋ ಎಕ್ಸ್ಪೀರಿಯನ್ಸು? ಫಸ್ಟ್ ಟೈಮ್ ಫುಲ್ಲು ಎಕ್ಸ್ಪೀರಿಯನ್ಸು, ಫುಲ್ ಖುಷಿ ಆಗ್ತಾ ಇದೆ. ಏನು ಖುಷಿ ಆಗ್ತಾಯಿದೆ, ಗಿರಿ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ. 14 ಕಿಲೋಮೀಟರ್ಸ್ ಇದೆ, ಬಟ್ ನಾನು ಆಲ್ರೆಡಿ 3 ಟೈಮ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಅದು ಸಂಚಾರಿ ವರುಣ ಅಂತ. ಆಮೇಲೆ ಎಲ್ಲ ಬಂದ್ ನೋಡಿ ಸಾಕು. ಮತ್ತೆ ಹಂಗೆ ಗೈಸ್, ನಾನು ಪ್ರತಿ ಸಲ ನೈಟು ಒಂದು 7 to 8 o'clock ಬಿಟ್ಟು ಮಾರ್ನಿಂಗ್ ರೀಚ್ ಆಗ್ತಿದ್ದೆ. ಸೊ ಮಾರ್ನಿಂಗ್ 2 to 3 o'clock ನಾನು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತಿದ್ದೆ. ಸೊ ಈ ಸರಿನೇ ಮಧ್ಯಾಹ್ನ 1 o'clock ಬ್ಯಾಂಗ್ಳೂರ್ ಬಿಟ್ಟು ಐ ಥಿಂಕ್ 5:30ಗೆ ಇಲ್ಲಿಗೆ ರೀಚ್ ಆಗಿ 6 o'clock ನಾವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿರೋದು. ಬಟ್ ಹೆವಿ ರಶ್ ಇದೆ. ನಿಂದನೆ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ. ಈಗೆಲ್ಲ ಕ್ರಿಸ್ಮಸ್ ಲೀವ್ ಎಲ್ಲ ಇದೆಯಲ್ಲ, ಸೊ ಅದಕ್ಕೆ ತುಂಬ ರಶ್ ಇದೆ. ಐ ಥಿಂಕ್ ತಿರುಪತಿ ಸಿಚುವೇಶನ್ ಇಲ್ಲಿ ಪಾಸ್ ಆಗ್ತಿದೆ. ಮಿನಿಮಮ್ 5 to 6 hours ದರ್ಶನ ಬೀಳ್ತಿದೆ. ಅದರಲ್ಲೂ 50 rupees ಟಿಕೆಟ್ ತೊಗೊಂಡ್ರೆ 5 to 6 hours ದರ್ಶನ ಬೀಳ್ತಿದೆ ಅಂತ ಇನ್ಫಾರ್ಮೇಷನ್ ಇದೆ. ಸೊ ನಾರ್ಮಲ್ ದರ್ಶನ ಹೋದರೆ ಮಿನಿಮಮ್ 7 hours 8 hours ಆಗುತ್ತೆ. ಅದಕ್ಕೆ ನೋಡಿಕೊಂಡು ಐ ಥಿಂಕ್ ಬೆಟರ್ ಅಂದರೆ ನೈಟ್ ಬಂದು ಮಾರ್ನಿಂಗ್ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿ. ಸೊ ಮಾರ್ನಿಂಗ್ ಒಂದು 6:30ಗೇನೋ ಟೆಂಪಲ್ ಓಪನಿಂಗ್ ಇರೋದು. ಆ ಮೂಮೆಂಟಲ್ಲಿ ಎಂಟರ್ ಆದರೆ ಐ ಥಿಂಕ್ ಒಂದು 4 hours ದರ್ಶನ ಮುಗಿಬೋದು. ಸೊ ನೋಡ್ತೀರಲ್ಲ, ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿರೋ ತುಂಬ ಜನ ಇದ್ದಾರೆ. ನೈಟ್ ಐ ಥಿಂಕ್ 7 o'clock ಆಗಿದೆ. ನಾವು 1 hour ಆಗಿ ಸ್ಟಾರ್ಟ್ ಮಾಡಿ 2 ಲಿಂಗ ಕಂಪ್ಲೀಟ್ ಮಾಡಿದ್ವಿ, ಇಂದ್ರಲಿಂಗ ಮತ್ತು ಅಗ್ನಿಲಿಂಗ. ಸೊ ಬನ್ನಿ ನೋಡೋಣ ಯಾವ ಥರ ಇರುತ್ತೆ. ಇವ್ರದ್ದು ಆಲ್ರೆಡಿ ಒಂದು 2 to 3 kilometers ಕಂಪ್ಲೀಟ್ ಮಾಡಿದ್ದಾರೆ. ಇನ್ನೂ 11 kilometers ಬ್ಯಾಲೆನ್ಸ್ ಇದೆ. ಸೊ ನೋಡೋಣ ಇನ್ನು ಯಾವ ಥರ ಸಿಚುವೇಶನ್ ಚೇಂಜಸ್ ಆಗುತ್ತೋ. ಇವನು ಅಪರೂಪಕ್ಕೆ ಬಂದಿದ್ದಾರೆ, ನೋಡ್ಕೊಬಿಟ್ಟು. ಸಚಿನ್ ಅಂತ, ಇವನು ನಮ್ಮ PGಯಲ್ಲಿ ಸಿಕ್ಕಿದ್ದು ಶರಣು ಅಂತ. 1 ತಿಂಗಳಾಯ್ತಾನು ಐ ಥಿಂಕ್ ಕರೆಕ್ಟಾಗಿ. ಕಾಲೇಜಿಗೆ ರಜಾ ಹಾಕ್ಬಿಟ್ಟು ಬಂದಿದ್ದಾನೆ. ಇದು ಇವಾಗ ಯಾವ ಕಾಲೇಜ್ ಇದೆಯಪ್ಪ, ಇಂಜಿನಿಯರಿಂಗ್ ಸ್ಟೂಡೆಂಟ್ ಅವನು. BMS ಕಾಲೇಜ್ ಫುಲ್ ಫಾರ್ಮ್ ಏನ್ ಬ್ರೋ? ಗೊತ್ತಿಲ್ಲ ಬ್ರೋ. BMS ಇಮೋಷನಲ್ ಡ್ಯಾಮೇಜ್ ಅಷ್ಟೇ. I don't know BMS full form. ಆ್ಯಂಡ್ ಗೈಸ್, ಇವ್ನು ನೋಡಿ ಟ್ರಿಪ್ ಹೋಗೋಣ ಅಂತ ಸ್ಟಾರ್ಟಿಂಗು ನಾನು ಕಾಲೇಜಿಗೆ ಜಾಯ್ನ್ ಆದಾಗ ಹೇಳಿದ್ದೀವನು ಟ್ರಿಪ್ ಹೋಗೋಣ, ಕುಮಾರಪುರದ ಟ್ರೆಕ್ಕಿಂಗ್ ಹೋಗೋಣ ಅಂತ. ಸೊ ಆವತ್ತು ಸ್ಟಾರ್ಟಿಂಗಲ್ಲಿ ಹೇಳಿದ್ದು. ಸೊ ನಮ್ಮ ಕಾಲೇಜೇ ಮುಗೀತು 2 ವರ್ಷ. ಸೊ ಇವಾಗ ಹಂಗೋ ಹಿಂಗೆ ಅಪರೂಪಕ್ಕೆ ಜಾಯ್ನ್ ಆಗ್ಬಿಟ್ಟು ಬರ್ತಾ ಇದೀವಿ. ಅದು ತಿರುವಣ್ಣಾಮಲೆಗೆ ಬಂದು ನೆಕ್ಸ್ಟ್ ಡೇ ನಾಳೆ ಪಾಂಡಿಚೇರಿ ಪ್ಲಾನ್ ಇದೆ. 6 ಲಿಂಗ ಇದೆ. 6 ಲಿಂಗಗೆ ಕರೆಕ್ಟಾಗಿ 14 kilometer ಕಂಪ್ಲೀಟ್ ಆಗುತ್ತೆ. ಸೊ ನೋಡೋಣ, ನಮ್ಮ ಟಾರ್ಗೆಟ್ ಇರೋದು 3 hours 3.5 hours. ಸೊ ಫಸ್ಟ್ ಟೈಮ್ ಅಲ್ವಾ, ಅದು ಆಲ್ರೆಡಿ 3 times ಕಂಪ್ಲೀಟ್ ಮಾಡಿದ್ದೀನಿ. ನೋಡೋಣ ಇವ್ರು ಯಾವ ಥರ ಕಂಪ್ಲೀಟ್ ಮಾಡ್ತಾರೋ. ಗೈಸ್, ಇಲ್ಲಿ ಯಾರೋ 4 ಜನ ಕನ್ನಡದವ್ರು ಹುಡುಗಿರು ಮಾತಾಡ್ಕೊಂಡು ಹೋಗ್ತಾ ಇದ್ ವಾಯ್ಸ್ ಕೇಳ್ಬಿಟ್ಟು ನೋಡಿ ಮೈನ್ ಇವನು ವಾಶ್ರೂಮ್ ಅಲ್ಲಿ ಇದ್ದವ್ ನೋಡ್ ಬಂದವನ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಅವ್ರ ಹಿಂದೆಗಡೆ ಓಡೋಣ ಅಂತ ಆಗ್ಲಿಂದ ಹುಡುಕ್ತಾನೆ, ಸಿಕ್ತಿಲ್ಲ. ಮೇನ್ ಕ್ಯಾರೆಕ್ಟರ್ ಇವನು ಅದ್ರಲ್ಲಿ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಗ್ಬೇಡಿ. ಇವ್ನು ನೋಡಿದ್ರೆ ಸೈಲೆಂಟ್ ಆಗಿ ವೆಯ್ಟ್ ಮಾಡ್ತಾನೆ, ಎಷ್ಟು ಜನ ಹುಡುಗಿರು ಕಾಣಿಸ್ತಾರೆ ಅಂತ. ಅದು ಕನ್ನಡದವ್ರನ್ನೇ ವೆಯ್ಟ್ ಮಾಡ್ತಾನೆ, ಯಾಕಂದ್ರೆ ಕನ್ನಡ ಹುಡುಗಿರೇ ಎಷ್ಟು ಅಂದಿರೋದಲ್ಲ. ಬಾಬಾ ಇಲ್ಲೆಲ್ಲ ತಮಿಳ್ ಹುಡುಗಿರು ಚೆನ್ನಾಗಿರ್ತಾರಲ್ಲೋ. ಕರ್ನಾಟಕ ಹುಡುಗಿರೇ ಅಷ್ಟು ಅಂದ. ಓ, ತಮಿಳ್ ಹುಡುಗಿರು ಚೆನ್ನಾಗಿರಲ್ಲ. ಪಾಪ ಗೈಸ್, ನೋಡೋಣ ಅದು ಎಲ್ಲಿ ಸಿಗ್ತಾರೋ ಗೊತ್ತಿಲ್ಲ. ಬಟ್ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಬರೀ ಇಂಥದೆಯಾ? ಅರುಣಾಚಲಂ
ಇವಾಗಲೇ ರುದ್ರಾಕ್ಷಿ ಕೊಟ್ರಲ್ಲ, ಜಾಗದ ಹೆಸರು ಗೊತ್ತಿಲ್ಲ ಗೈಸ್. ಈಗ ನೋಡಿದ್ರಲ್ಲ, ಸೊ ಅಲ್ಲಿ ನಿಮಗೆ ಯಮಲಿಂಗ ಆದ್ಮೇಲೆ ಅಲ್ಲಿ ಬೆಳಗ್ಗೆನ ಸಂಜೆವರೆಗೂ ಅಂದರೆ ನೈಟು 10 o'clock ಮೇಲೆ ಇಲ್ಲ, ಮತ್ತೆ ಬೆಳಗಿನ ಜಾವ ಇಲ್ಲ. ಸೊ ಬೆಳಗ್ಗೆ ಒಂದು 9 ಗಂಟೆಯಿಂದ ಸಂಜೆ ಒಂದು 9 ಗಂಟೆವರೆಗೂ ಸೊ ಅನ್ನಪ್ರಸಾದ ಇರುತ್ತೆ. ಮತ್ತು ಅಲ್ಲೇ ನಿಮಗೆ ಫ್ರೀಯಾಗಿ ಒಂದು ರುದ್ರಾಕ್ಷಿ ಕೊಡ್ತಾರೆ. ಸೊ ನಿಮ್ಮ ಕೈಯಲ್ಲಿ ಆದರೆ ದುಡ್ಡು ಕೊಡ್ಬೋದು, ಇಲ್ಲಾಂದರೆ ಫ್ರೀಯಾಗಿ ಒಂದು ರುದ್ರಾಕ್ಷಿ ಕೊಡ್ತಾರೆ. ಅದನ್ನು ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಬಟ್ ಪ್ರಸಾದ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಪ್ರಸಾದ ಮಿಸ್ ಮಾಡ್ಕೊಬೇಡ್ರಿ. ಆ್ಯಂಡ್ ಸೊ ಐ ಥಿಂಕ್ ನೋಡಿ ಇಲ್ಲೂ ಪ್ರಸಾದ ಕೊಡ್ತಿದ್ದಾರೆ ಅಂತ ನೋಡಿ, ಇಲ್ಲೂ ಮತ್ತೆ ಪ್ರಸಾದ ಕೊಡ್ತಿದ್ದಾರೆ. ಬಾರೋ ಗುರು, ವಡೆಗ್ಲಿ ಎಲ್ಲ ಕೊಡ್ತಾರಲು, ವಡೆಗ್ಲಿ ಎಲ್ಲ ಕೊಡ್ತಾರ ನೋಡಿಲು. ಸಮಾಧಾನ ಗಾಯ್ಸು ನೋಡಿ ವಡೆ ಐತೆ ಅಂತ ಬಂದ, ಅನ್ನ ಸಾಂಬಾರ್ ಹಾಕ್ಬಿಟ್ಟವ್ರೆ. ವಡೆ ಹುಡ್ಕಾಡ್ತಾನ ಪಾಪ ಬಿಡೋ, ನೆಕ್ಸ್ಟ್ ಟೈಮ್ ಕೊಡ್ತಾನ. ನಾನು ತಿಂತೀನಿ, ಬೇರೆಯವ್ರಿಗೂ ತಿನ್ನಿಸ್ತೀನಿ, ಆಮೇಲೆ ನನ್ನ ಅನ್ನಪೂರ್ಣೇಶ್ವರ ಅಂತಾರೆ. ಅಂದ್ರೆ ಗೈಸ್ ನಾವು ಹುಡುಗರು ಹೆಂಗೆ ಅಂದ್ರೆ, ಹುಡುಗರು ಅಂತಲ್ಲ ಎಲ್ಲರೂ ದೇವಸ್ಥಾನಕ್ಕೆ ಹೋದ್ರೆ ಪ್ರಸಾದ ಎಲ್ಲಿ ಕೊಡ್ತಾರೆ ಅಂತ ನೋಡ್ತಾ ಇರ್ತಾರೆ. ಆಲ್ರೆಡಿ 3 ಹತ್ರ ಪ್ರಸಾದ ಕೊಟ್ಟವ್ರೆ. ಇವ್ರಿಬ್ರು ನೋಡಿದ್ರೆ ಆಲ್ರೆಡಿ 3 ಹತ್ರ ತಿಂದವನೆ. ಅವನ್ ಪಾಪ ಬಜ್ಜಿ ಇಲ್ಲ ವಡೆ ಕೊಡ್ತಾರೆ ಅಂತ ಹೋದ. ಪ್ರಸಾದ ಬಿಟ್ಟು ಅಲ್ಲಿ 3 ಮಂದಿ ಹುಡುಗಿಯರು ಹೋಗ್ತಾ ಇದಾರೆ, ಅವ್ರನ್ನ ನೋಡ್ತಾವನೆ. ಅನ್ನ ಸಾಂಬಾರ್ ಕೊಟ್ಬಿಟ್ಟವ್ರೆ, ಹೆವಿ ಬೇಜಾರಾಗ್ಬಿಟ್ಟವ್ರೆ. ಬಟ್ ಇವತ್ತು 2 ಇನ್ಸಿಡೆಂಟ್ಸ್ ಆಲ್ರೆಡಿ. ಏನಂದ್ರೆ ಆಗ್ಲೇ 4 ಜನ ಹುಡುಗಿರು ಹೋಗ್ತಾ ಇರೋ ಕನ್ನಡದವರು, ಬಟ್ ಅವರು ಸಿಕ್ಕಿಲ್ಲ ಇಲ್ಲಿವರೆಗೂ. ನೋಡಿದ್ರೆ ಅಲ್ಲಿ ವಡೆ ಸಿಗ್ತದೆ ಅಂತಂದ್ರೆ ವಡೆನೂ ಸಿಕ್ಲಿಲ್ಲ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಅದು ಬಿಟ್ರೆ ಆಲ್ರೆಡಿ 3 ಸಲ ಊಟ ಮಾಡ್ಬಿಟ್ಟವ್ರೆ. ಎಲ್ಲಿ ಪ್ರಸಾದ ಕೊಟ್ರು ಬಿಟ್ಟಿಲ್ಲ. ಅವನೇ ಅಂತಲ್ಲ, ನಾವು ಬಿಟ್ಟಿಲ್ಲ. ನೋಡಿದ್ರೆ ಕಾಣಿಸ್ತೀರಾ ಹೇಳಿ, ನೋಡಿದ್ರೆ ಕಾಣಿಸಲ್ಲ ಅಂತ ನಾವು ಆ ಥರ ಹೋಗೋದು. ಅಲ್ಲ, ದೇವಸ್ಥಾನಕ್ಕೆ ಬಂದ್ಬಿಟ್ಟಿದೀವಿ, ಇನ್ನು ಊಟಕ್ಕೆ ಎಲ್ಲಿ ದುಡ್ಡು ಖರ್ಚು ಮಾಡ್ಬೇಕು ಅಂದ್ಬಿಟ್ಟು ಪ್ರಸಾದ ಕೊಟ್ಟಿರೋದ್ರೆಲ್ಲ ತಿಂತಾವ್ರೆ. ನಾನು ಬಡವ, ನೊಂದಿದ್ದೇನೆ. ಆಲ್ರೆಡಿ ಒಂದು 3.5 ದೇವ್ರ ಭಕ್ತ, ದೇವ್ರ ಭಕ್ತ, ಪ್ರಸಾದ ಎಲ್ಲ ಉಣ್ಬೇಕು ಅನ್ನ. ಕೊಟ್ಟಿದ ಕಡೆ ಎಲ್ಲ ಪ್ರಸಾದ ತಿನ್ಲೇಬೇಕಲ್ಲ. ಅನ್ನದಾನ ನಮಗೆ 990 ಮೀಟರ್ ಅಲ್ಲ, ತಿಂದಿಂದ 10 ನಿಮಿಷ ಆಗಿಲ್ಲ, ಅವಾಗ 90 ಮೀಟರ್ಸ್ ಅಲ್ಲಿ ಅನ್ನದಾನ ಆಯ್ತು. ಅದು ಅಲ್ಲೆಲ್ಲ ಸಪ್ರೇಟ್, ಇದಕ್ಕೆ ಬೇರೆ ಸಪ್ರೇಟ್. ನೋಡಿ ಫ್ರೆಂಡ್ಸ್, ಒಂದೊಂದು ಜಾಗದಲ್ಲೂ ಒಂದೊಂದು ದೇವಸ್ಥಾನದಲ್ಲೂ ಒಂದೊಂದು ಪ್ರಸಾದ ಇರುತ್ತೆ. ಅದನ್ನೆಲ್ಲ ಪ್ರಸಾದ 10 minutes later. ಆಗ್ಲೇ ಸುಸ್ತಾಗ್ಬಿಟ್ಟ ನೋಡಿ. ಎಲ್ಲ ಬಿಲ್ಡಪ್ ಅಷ್ಟೇ, ಗೊತ್ತಾಯ್ತು ನೋಡ್ರಿ. ಅಷ್ಟು ನಡೆದ್ಬಿಡ್ತೀನಿ, ಇಷ್ಟು ನಡೆದ್ಬಿಡ್ತೀನಿ ಅಂತ. ಇಲ್ಲಿರೋ 14 ಕಿಲೋಮೀಟರ್ ನಾರ್ಮಲ್ ರೋಡಲ್ಲೇ ನಡೆಯೋಕ್ಕಾಗಲ್ಲ, ಇನ್ನು ಟ್ರೆಕ್ಕಿಂಗ್ ಬೇರೆ ಹೋಗ್ತಾನೆ ಅಂತೀವಿ. ಹೋಗ್ತೀನಿ ಟ್ರೆಕ್ಕಿಂಗು. ಅದಕ್ಕೆ ಬಂದಿರೋದು. ನಡೀತಿರ್ಲಿಲ್ಲ, ಹುಡುಗಿರ್ ಸಂಬಂಧ ನೋಡ್ತಾ ಇದ್ದೆ. ಅನ್ಮೇಶ್, ಫಸ್ಟು ಕಳ್ದೋಗಿರೋ ಹುಡುಗಿ ಹುಡ್ಕೋ, ಆಮೇಲೆ ಯಾರೋ ಅಂಗಡಿ ಹತ್ರ ಹುಡುಗಿ ಹುಡುಗಿ. ಆಗಿದ್ದಾಗಾಯ್ತು, ಮುಚ್ಚಲ್ಲೇ ಬಾಯ್ಲಿ. ಅಲ್ಲ, 4 ಜನ ಕಳ್ದೋಗಿರೋ ಹುಡುಗಿರ್ನೇ ಇನ್ನೂ ಹುಡ್ಕಕ್ಕಾಗಿಲ್ಲ ಅವ್ನ ಕೈಯಲ್ಲಿ. ಆ ಅಂಗಡಿ ಹುಡುಗಿ ಬಂದವ್ರನ್ನೆಲ್ಲ ಫಾರಿನ್ ಹುಡುಗಿ ಚೆನ್ನಾಗಿದ್ದಾರೆ, ಅವ್ರು ಚೆನ್ನಾಗಿದ್ದಾರೆ, ಇವ್ರು ಚೆನ್ನಾಗಿದ್ದಾರೆ ಅಂತ ಹೇಳೋದು. ಸೊ ನೀನು 9:30ವರೆಗೂ ಟೈಮು. ಆ ಹುಡುಗಿನ ಹುಡುಕ್ಬಿಡೋ ನೋಡ. ಸಿಕ್ಕಲಿರೋ ಹುಡುಗಿರ ಹುಡುಗ ಹೋಗ್ಬಾರ. ಅಬ್ಬಾ, ನನ್ ಮನ ಕಳ್ದಾಗಿರೋ ಹುಡುಗಿರ ತುಂಬಾ ಜಾಸ್ತಿ ಹುಡುಕ್ಬಾರಂತೆ. ಎಷ್ಟು ಜನ ಹುಡುಕಿದೆ ಆಲ್ರೆಡಿ? ಹೋಗ್ಲಿ, ಹುಡುಕ್ಬಾರಂತೆ. ಅದೆಲ್ಲ ಬೇಡ. ಸರಿ, ಇರೋರು ಎಷ್ಟು ಜನ ಇದಾರೆ? 1 2 ಹೇಳದೆ ಬೇಡ ಇಲ್ಲ. ನಮಗ್ ಹೋಗ್ಬೇಡಿ, ಜೊತೆಲಿರೋ ಹೇಳ್ತಾವನಲ್ಲ ಎಲ್ಲ. ದುಶ್ಮನ್ ಕಹ ಅಂದ್ರೆ ಬಗ್ನಲ್ಲೇ ನನಗೆ ಬಗಲ್ ಮೇ ಬೈ. ಗೈಸ್, ಇವ್ನು ಹೇಳಿದ್ರು ನಂಬುದ್ರು, ಇವ್ನು ಹೇಳೋದ್ ಮಾತ್ರ ನಂಬೇಡಿ. ಸತ್ಯ ಕೊನೆ ತುಂಡು ನಾನು. ಅದ್ರ ಆಪೋಸಿಟ್ ಅವನು. ಕಳೆದೋಗಿರೋ ಹುಡುಗಿರು ನೋಡ್ತಾ ಆ ಕಾಲದಲ್ಲಿ ಸತ್ಯ ಹರಿಶ್ಚಂದ್ರ ಹೆಂಗೋ, ಈ ಕಾಲದಲ್ಲಿ ಸುಳ್ಳಿನ ಹರಿಶ್ಚಂದ್ರ. ಗ್ರೂಪ್ ಅಲ್ಲಿ ಹ್ಯಾಂಡ್ಸಮ್ ಆಗ್ಲಿ, ಟ್ಯಾಲೆಂಟೆಡ್ ಆಗ್ಲಿ, ಇವನೇ ಬೆಸ್ಟ್. ಬ್ರೋ, ನಿಮ್ಮ ಹೆಸರು? ನಮ್ಮ ಹೆಸರು ಮಿಸ್ಟರ್ ಹ್ಯಾಂಡ್ಸಮ್ ಅಂತ. ಓಹೋ, ಮಿಸ್ಟ್ರಿ ಹ್ಯಾಂಡ್ಸಮ್. ಪ್ರದಕ್ಷಿಣೆ ಹಾಕಕ್ ಬಂದಿದ್ದೀವಿ, ಎಲ್ಲ ಎಂಜಾಯ್ ಮಾಡಕ್ ಬಂದಿದ್ದೀವಿ. ಗೊತ್ತಾಗ ಯಾವ್ದೋ ಹುಡುಗಿ ಪಟಾಯಿಸಕ್ ಬಂದಿದ್ದೀವಿ, ಗೊತ್ತಾಗಲ್ಲ. ನಮ್ಮನ್ ಬಿಟ್ಟು ಅದು ಅವನು ಮಿಸ್ಟ್ರಿ ಹ್ಯಾಂಡ್ಸಮ್. ಮೇನ್ ಇವನು ಬಾತ್ರೂಮ್ ಅಲ್ಲಿ ಬಿಟ್ಟು ಬಂದವನೆ. ಬಾತ್ರೂಮ್
ವಾಶ್ರೂಮ್ ಅಲ್ಲಿ ಹೋಗೋನು ಬಿಟ್ಟು ಬಂದ್ಬಿಡ್ತಾನೆ ನೋಡು. ಅಂದ್ರೆ ಎಷ್ಟು ಹುಡುಗಿರಂದ್ರೆ ಎಷ್ಟು ಇಂಪ್ರೆಸ್ ಆಗಂಗೆ ಅಣ್ಣಂಗೆ. ಬಟ್ ಗಾಯ್ಸ್ ನಿಜವಾಗ್ಲೂ ಯಾರೂ ಕಾಣಿಸ್ತಾ ಇಲ್ಲ ಹುಡುಗಿರು ಅಷ್ಟೊಂದು ಜನ. ಟೈಮ್ ಆಯ್ತು, ರೋಡೇ ಖಾಲಿ ಆಗ್ಬಿಡ್ತು, ಏನ್ ಮಾಡೋಣ. ಇವ್ ಮಲ್ಕೊಳ್ಳೋ ಟೈಮ್ ಯಾರು ಇರಲ್ಲ. ನಂಬರ್ ರಿಸೀವ್ ಮಾಡಿ. ಹಲೋ ಯಾಕೆ ಬೇಬಿ? ಅಷ್ಟೇ ನಮ್ಮ ಹುಡುಗರು ಭಾಳ ಹುಡುಗರು ಮಾಡಿದ್ರು ಹುಡುಗಿರೇ ಮಾಡಿದಾರೆ ಅಂತ ಹೇಳ್ಕೊಳ್ಳೋದು ಇವನಂತವ್ರು. ನೋಡಿ ಗೈಸ್, ಇದೇ ಥರದ್ದು ತುಂಬ ದೇವಸ್ಥಾನಗಳು. ಇಲ್ಲೊಂದು ದೇವಸ್ಥಾನ ಅದೇ ನೋಡಿ, ಅಲ್ಲೊಂದು ದೇವಸ್ಥಾನ ಅಕ್ಕಪಕ್ಕನೇ ನೋಡಿ. ಇಲ್ಲಿ ಹಿಂದೆಗಡೆ ಒಂದು ದೇವಸ್ಥಾನ. ಟೋಟಲ್ ಇಲ್ಲೇ 3 ದೇವಸ್ಥಾನಗಳಿದ್ದಾವೆ. ಅಂದರೆ ಇನ್ನು 14 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಎಷ್ಟು ದೇವಸ್ಥಾನಗಳಿರ್ತವೆ. ಸೊ ನೀವೇ ಥಿಂಕ್ ಮಾಡಿ. ನಿಮ್ಗೇನಾದರೂ ಕಾಲು ನೋವಿದ್ದರೆ ಸೊ ಎಷ್ಟಿದೆ ಅದು 30 ರೂಪೀಸ್ ಫಾರ್ 5 ಮಿನಿಟ್ಸ್. ಬೇಕು ಅಂದರೆ ನೀವು ಮಸಾಜ್ ಮಾಡಿಸ್ಕೋಬೋದು ಆರಾಮಾಗಿ. ಬಟ್ ಏನಂದ್ರೆ ವಯಸ್ಸಾಗಿರೋರು ಬಂದಿರ್ತಾರಲ್ವ, ಸೊ ಅದಕ್ಕೆ 30 ರೂಪೀಸ್ ಬರುತ್ತೆ 5 ಮಿನಿಟ್ಸ್. ದೇವಸ್ಥಾನ ಇದೆ. ಗೈಸ್, ನಿಮ್ಗೇನಾದರೂ ರೂಟ್ ಗೊತ್ತಾಗಲಿಲ್ಲ, ಇಲ್ಲ ಏನಾದರೂ ನೀವು ಎಷ್ಟು ಲಿಂಗ ಕಂಪ್ಲೀಟ್ ಮಾಡಿದ್ದೀರಾ ಅಂತ ನೋಡಿದ್ರೆ ಸೊ ನಿಮ್ಗೆ ಮ್ಯಾಪ್ ನೋಡಿದ್ರೆ ಗೊತ್ತಾಗುತ್ತೆ. ಆದ್ರೆ ಈ ಕಂಬ ಆಟ ಬರ್ತಾ ಇದೆ, ಈ ಕಂಬ ಏನ್ ಮಾಡ್ಬೋದು ಗೊತ್ತಾಗ್ತಿಲ್ಲ. ನಾವು ಆಲ್ರೆಡಿ 6 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಸೊ ನೋಡಿ ನಿಮ್ಗಲ್ಲಿ ಕಾಣಿಸ್ತಿದೆಯಲ್ಲ, ಸೊ ನಾವು ಅಲ್ಲಿದ್ದೀವಿ. ಇನ್ನೂ 4 ಲಿಂಗ ಬ್ಯಾಲೆನ್ಸ್ ಇದೆ. ಯಾವ ಡ್ರೆಸ್ ಹಾಕಿದ್ರೆ? ಯಾವ ಡ್ರೆಸ್? ಸೋ ಬ್ಯೂಟಿಫುಲ್. ಪಿಂಕ್ ಕಲರ್. ಇಲ್ಲಿ ಪಿಂಕ್ ಕಲರ್ ನೋಡಿ ಫ್ರೆಂಡ್ಸ್, ಅಲ್ಲಿ ಹಿಂದ್ಗಡೆ ಹುಡುಗಿರ್ನ ಎಷ್ಟು ಲಿಂಗ ಕಂಪ್ಲೀಟ್ ಮಾಡಿದ್ವಿ? ಎಷ್ಟು ಲಿಂಗ ಕಂಪ್ಲೀಟ್ ಮಾಡಿದ್ವಿ ಗೊತ್ತಾಗ್ತದೆ ನಿಮ್ಗೆ ಹೇಳು. 4 ಯಾವ 4? ಎಷ್ಟು ಜನ ಹುಡುಗಿರ ಪಟಾಕ್ಷನ್ ಅಂತ ನೆಕ್ಸ್ಟ್ ಬರೋದು ಯಾವುದು? ಅದು ಗೊತ್ತಿಲ್ಲ. ಅದು ಅಲ್ಲಿ ಬೋರ್ಡ್ ಐತಲ್ಲ, ಓದಿ ಹೇಳ್ಬೇಕು. ಲಿಂಗಮ್ಮ ಕರೆಕ್ಟಾಗಿ ಹೇಳು. ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಜನ ಹುಡುಗಿ ಪಾಸ್ ಆಗಿದೆ ನಿನ್ ಜನ್ಮಕ್ಕೆ ಹೋಗೋ. ಅದು 4, ಇದು 4. ಅಲ್ಲ, 4 ಜನ ಹುಡುಗಿ ಪಾಸ್ ಆಗಿರೋದು ಮಾತ್ರ ನೋಡ್ತೀರಾ. ಊಟ 3 ಸಲ 4. ಇಲ್ಲಿ ಫಸ್ಟ್ ಒಂದ್ಸಲಿ ಯಾರೋ ಏನದು ಯಾವ್ದದು ಕೊಡ್ತಾರಂತಲ್ಲ, ಪಳ್ಳ ಪುಚ್ಚಿದೆ. ಕೈಗೊಜ್ಜು. ಸೆಕೆಂಡ್ ಬಂತು ಪುಳಿಯೋಗರೆ ತರ ಇತ್ತು. ಪಲಾವ್, ಅದು ಟಮಾಟೋ. ಅದಾದ್ಮೇಲೆ ವಡ ಇತ್ತು. ವಡ ಜಸ್ಟ್ ಮಿಸ್ ಆಗೋಯ್ತು. ಬಟ್ ಇವನಿಗೆ ಸೀರೆ ಕೊಡ್ತೀನಿ ಅಂದ್ರು ಬೇಡ. ಬಟ್ ಆದ್ರೂ ವಿಡಿಯೋ ವ್ಲಾಗ್ ಆಫ್ ಆದಾಗ ಇವನ್ ಮಾತ್ರ ಹುಡುಗಿರ ಬಗ್ಗೆ ಮಾತಾಡ್ತಾನೆ ಇದ್ದ. ಮಜಾ ಆಯಾ. ಗಾಯ್ಸ್, ವಿಡಿಯೋ ಎಲ್ಲೂ ಆಫ್ ಆಗೇ ಇಲ್ಲ. ವಿಡಿಯೋ ಕಂಟಿನ್ಯೂಸ್ ಬರ್ತಾ ಇಲ್ಲ. ಹಂಗೆಲ್ಲ ಕಂಟೆಂಟ್ ಬಗ್ಗೆ ಹೇಳ್ಬಾರ್ದು ಗೈಸ್. ನೀವೆಲ್ಲ ಮುಂದೆ ನೋಡ್ರಿ, ಅಷ್ಟೊಂದು ಜನ ಇಲ್ವೇ ಇಲ್ಲ. ಇಲ್ಲೊಂದು ಹತ್ರ ನೋಡಿ ರುದ್ರಾಕ್ಷಿ ಫ್ರೀಯಾಗಿ ಕೊಡ್ತಾರೆ. ಗೈಸ್ ನೋಡಿದ್ರಲ್ಲ, ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ತಿರುವಣ್ಣಾಮಲೆಗೆ ಬಂದಾಗ ರುದ್ರಾಕ್ಷಿ ನಗಲು, ರುದ್ರಾಕ್ಷ ಜ್ಯುವೆಲರಿ ಅಂತ ಇದೆ. ಸೊ ಇಲ್ಲಿ ಫ್ರೀಯಾಗಿ ಒಂದು ರುದ್ರಾಕ್ಷಿ ಕೊಡ್ತಾರೆ. ಸೊ ಮಿಸ್ ಮಾಡದೆ ತಗೊಳ್ಳಿ. ಸೂರ್ಯಲಿಂಗ ಅಲ್ಲಿದೆ. ಸೊ ಸೂರ್ಯಲಿಂಗ ಪಕ್ಕದಲ್ಲೇ ಈ ಕಡೆ ಲೆಫ್ಟ್ ಸೈಡಲ್ಲಿದೆ. ಅಂದರೆ ಸ್ಟಾರ್ಟಿಂಗ್ ಈ ಜ್ಯುವೆಲರಿ ಶಾಪ್ ಸಿಗುತ್ತೆ, ಮತ್ತೆ ಸೂರ್ಯಲಿಂಗ. ಸೊ ಮಿಸ್ ಮಾಡದೆ ತಗೊಳ್ಳಿ, ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಫ್ರೀಯಾಗಿ ಸಿಗುತ್ತೆ. ಅಲ್ಲ, ಫೋನಲ್ಲಿ ಮಾತಾಡ್ಕೊಂಡು ಸೈಲೆಂಟಾಗಿ ಹೋಗ್ಬಿಟ್ಟಿದ್ಯಲ್ಲ ನಿಲ್ಲಿ. ಏನಂತ ಕರೆಕ್ಟಾಗಿರ ಫೋನಲ್ಲಿ ಮಾತಾಡ್ತಾರ ಇಲ್ಲ ನೋಡಿ, ಅಷ್ಟು ಡೌಟ್ ಇದ್ರೆ ಅನ್ನೊಂದು ನಂಬರು ಎಲ್ಲ ಅನ್ನೊಂದು ನಂಬರ್ ಕೆನ್ನು ಬಿಡಲ್ಲ. ಕಸ್ಟಮರ್ ಕೇರ್ ಅನ್ನೋದು. ಕಸ್ಟಮರ್ ಕೇರ್ ಅಲ್ಲ, ನಮ್ಮ ಕ್ಲಾಸ್ ಅಯ್ಯೋ, ಉಜ್ವಲ ಕ್ಲಾಸಿನ ಹುಡುಗಿ ರೈಸ್ ಏನು ಮ್ಯಾಚ್ ಮಾಡ್ತಿದ್ದಾನೆ ಅಂತ ಲೆಗ್ಸು ಸಪ್ತಪದಿ ಓಡ್ಬಿಡ್ಬೇಕು ಅಂತ, ಅದು ಇಬ್ಬರಿಗೂ ಮ್ಯಾಚ್ ಮಾಡ್ತಿದ್ದಾನೆ. ರೈಸ್ ಈಗ ಒಂದು ಲಿಂಗ ಬಂತು.
ವರುಣಲಿಂಗ. ಗೈಸ್ ಇವನ ಹೆಸರು ವರುಣ್, ಅದ್ರ ಹೆಸರು ವರುಣಲಿಂಗ. ವರುಣಲಿಂಗ. ಬಟ್ ಅದರಿಂದ ನನಗೆ ಹೆಸರು ಬಂದಿಲ್ಲ. ಇದು ಒಳ್ಳೆ ಮಾತು. ನನ್ನ ಹೆಸರು ವರುಣ್, ಇವಾಗ ನಾನು ವರುಣಲಿಂಗ ಇದ್ದೀನಿ. ಗೈಸ್ ನನ್ನ ಹೆಸರು ವರುಣ್, ನಾನು ಇವಾಗ ವರುಣಲಿಂಗ ಆದ್ರೆ ಇದ್ದೀನಿ. ಇವಾಗ ನಾವ್ ಹೇಳ್ತೀವಿ. ಸೊ ಬನ್ನಿ ಗೈಸ್, ನೆಕ್ಸ್ಟು ವಾಯುಲಿಂಗಂ ಬರುತ್ತೆ. ಸೊ ಅದನ್ನು ನೋಡೋಣ. ಎಲ್ಲರೂ ಲಿಂಗ ಕಡೆ ಯೋಚನೆ ಮಾಡಿದ್ರೆ ಅವನು ಸ್ತ್ರೀಲಿಂಗ ಕಡೆ ಯೋಚನೆ ಮಾಡ್ತಾನೆ. ಏನು ಅದು ನಮ್ಮ ಹುಡುಗರು ಚೇಷ್ಟೆ ಇಲ್ಲ ಅಂತ ಯಾರು ಬಿಡೋದಿಲ್ಲ. ಅದರಲ್ಲೂ ಮೇನ್ ಕ್ಯಾರೆಕ್ಟ್ರು ಇವನು ನೀನು ಅವನಲ್ಲ ಬಿಡು. ಇವನಂತೂ ಫೋನಲ್ಲೇ ಇದ್ದಾನೆ. ಇವನು ಬಂದಾಗಿಂದ ಫೋನಲ್ಲೇ ಇದ್ದಾನೆ. ಅದು ಕಸ್ಟಮರ್ ಕೇರ್ ಕಾಲ್ನ ಅದು ಎಷ್ಟೊತ್ತು ಮಾತಾಡ್ತಾನೋ ಅದು ಏನು ಮಾತಾಡ್ತಾನೋ ಗೊತ್ತಾಗ್ತಿಲ್ಲ. ಗೈಸ್ ಆಮೇಲೆ ಅವ್ನ ನಂಬರ್ನ ಕಸ್ಟಮರ್ ಕೇರ್ಗೆ ಹಾಕ್ತಿದೀವಿ. ಪ್ಲೀಸ್ ಯಾರು ಅದನ್ನ ಕಸ್ಟಮರ್ ಕೇರ್ ಇಂದ ಫೋನ್ ಮಾಡಿದ್ರೆ ಅವ್ರ ರಿಲೇಟಿವ್ ಮಾತಾಡ್ತಾನೆ ಅವನು. ನೋಡಿ ಮತ್ತೆ ಊಟ ಕೊಡ್ತಾ ಇದಾರೆ ಅಂತ ಫಸ್ಟ್ ಹೋಗ್ತಾ ಇದ್ದಾನೆ ಅವನು. ಅನ್ನದಾನ ಅಂತ ಕೇಳ್ಸಿದ್ರೆ ಸಾಕು, ಝೀ ಅಂತ ಹೊಡತಾನೆ. ಗೈಸ್ ಮತ್ತೆ ಚಿತ್ರಾನ್ನ. ಮಾತಾಡ್ಬೇಕು ಮಿಲ್ಕ್ ಬಗ್ಗೆ ಮಾತಾಡ್ಬೇಕು. ಬ್ರೋ ನೀನ್ ಮಿಲ್ಕಾ? ಬ್ಲ್ಯಾಕ್ ಮಿಲ್ಕ್ ಮಿಲ್ಕ್ ತರನೇ ಇಲ್ಲ. ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. 1 hour later. ನೈಟು ಚಂದ್ರಲಿಂಗಂ. ನೆಕ್ಸ್ಟ್ ನೈಟು 8:30 ಎಲ್ಲ ಲಿಂಗಗಳು ಕ್ಲೋಸ್ ಮಾಡ್ತಿದ್ದಾರೆ. ಸೊ ನಾವು ಇಲ್ಲಿವರೆಗೂ 5 ಲಿಂಗ ಕಂಪ್ಲೀಟ್ ಮಾಡಿದ್ವಿ. ಸೊ ಈಗ ಬಂದಿದ್ದು ಶಿವಲಿಂಗದು ವಾಯುಲಿಂಗ ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ರು. ಸೊ ಬೆಳಗಿನ ಅದೇ ರೀತಿ ಬೆಳಗಿನ ಜಾವನು ಓಪನ್ ಮಾಡಿದ್ದಾರೆ. ಬೆಳಗಿನ ಜಾವ ಓಪನ್ ಆಗೋದು 6 o'clock. ಸೊ ಈಗ ಐ ಥಿಂಕ್ ಎಲ್ಲ ಮುಂದೆ ಬರೋ ಎಲ್ಲ ಲಿಂಗಗಳು ಕ್ಲೋಸ್ ಆಗಿರುತ್ತೆ. ಸೊ ಹೊರಗಡೆ ಡೋರ್ ಹತ್ರ ನಿಂತ್ಕೊಂಡ್ರೆ ಕಾಣಿಸುತ್ತೆ. ಸೊ ಡೋರ್ ಹತ್ರ ನಿಂತ್ಕೊಂಡು ನೋಡ್ಕೊಂಡು ಹೋಗ್ಬೋದು. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಇವ್ನು ಕೂತ್ಬಿಟ್ಟಿದ್ದಾನೆ ಸುಸ್ತಾಗಿ, ಏನಂತ ಗೊತ್ತಾಗ್ತಿಲ್ಲ. ಹಿಂದ್ಗಡೆ ಹುಡುಗಿರು ಮಿಸ್ ಆಗ್ಬಿಟ್ಟಿದ್ದಾರೆ ಅಂತೇಳಿ ಅವ್ರು ಮುಂದ್ಗಡೆ ಬರ್ಲಿ ಅಂತ ಈ ಕಡೆ ಇಲ್ಲಿ ಮುಂದ್ಗಡೆ ಕೂತಿದ್ದಾನೆ ನೋಡಿ. ಯಾಕಂದ್ರೆ ಏನು ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನ್ ಬೇಕಾದೇನ್ ಬೇಡದ. 2 hours later. ಗೈಸ್ ಇಲ್ಲಿಂದ 4 kilometers ಬ್ಯಾಲೆನ್ಸ್ ಇದೆ. ನಾವು ಟೋಟಲ್ 10 kilometers ಕಂಪ್ಲೀಟ್ ಮಾಡಿದ್ದೀವಿ. ಆ್ಯಂಡ್ ಲಾಸ್ಟ್ ಚಿನ್ನ ಕುಬೇರಲಿಂಗಂ ಮತ್ತು ಈಶಾನ್ಯಲಿಂಗಂ ಇದೆ. ಸರಿ ನಿನ್ನ ಕೈಲಾದ್ರೆ ಒಂದು ಬಿಸ್ಕೆಟ್ ಇಸ್ಕೊಂಬಿಟ್ಟು ನೋಡೋಣ. ಅಂಗಡಿಗಲ್ಲ, ನಿನ್ನ ಕೈಲಾದ್ರೆ ಒಂದು ಬಿಸ್ಕೆಟ್ ಇಸ್ಕೊಂಬಿಟ್ಟು ನೋಡೋಣ. ನೀ ಕೇಳಿದಲ್ಲ ನಾನು ಕೊಡಿಸ್ತೀನಿ. ಸರ್ ಲಾಗ್ ಮಾಡ್ತೀವಿ ಒಂದು ಕೊಡಿ. ಹೋಗು ಚಾಲೆಂಜ್ ಸರ್. ಸರ್ ಈ ಕಡೆ ಓಪನ್ ಆಗೈತೆ ನೋಡು ಸರ್. ನೀನು ಹಂಗೆ ಅನ್ಕೊಂಡಿಸ್ಕೊಂಬಿಡು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಬೆಳಗ್ಗೆಯಿಂದ ಒಂದು ಮಧ್ಯಾಹ್ನ 1 o'clock ಇಂದ ಐ ಥಿಂಕ್ ಗಾಡಿ ಕಂಟಿನ್ಯೂಸ್ ಆಗಿ ಓಡಿಸಿರೋದು 220 kilometers. ಸೊ ಈಗ ಮತ್ತೆ ನೋಡಿದ್ರು ಮತ್ತೆ ನಾವು 11 ಇಲ್ಲ 12 o'clock ಇಲ್ಲಿಂದ ಬಿಡಬೇಕಾಗುತ್ತೆ ಪಾಂಡಿಚೇರಿಗೆ ಹೋಗೋಕ್ಕೆ. ನೋಡೋಣ, ಇಲ್ಲಿಂದ ಪಾಂಡಿಚೇರಿಗೆ ಹೋಗ್ಬೇಕು. ಮತ್ತು ನಾಳೆ ಅಲ್ಲಿ ಸಮ್ ಪ್ಲ್ಯಾನ್ಸ್ ಇದ್ದಾವೆ. ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಪಾಂಡಿಚೇರಿ ತೋರಿಸ್ತೀನಿ. ಸೊ ಮುಂದೆ ಇವಾಗ ಲಾಸ್ಟ್ ಇನ್ನೊಂದು ಲಿಂಗ ಇದೆ. ಸೊ ಇನ್ನೊಂದು ಶಿವಲಿಂಗ ಇದೆ. ನಮಗೆ 3.8 kilometers ಏನೋ ಬ್ಯಾಲೆನ್ಸ್ ಇದೆ. ಐ ಥಿಂಕ್ ಇನ್ 1 hour ಎಲ್ಲ ಕಂಪ್ಲೀಟ್ ಆಗುತ್ತೆ. ಗಾಡಿ ತಂದಿಲ್ವಾ ನೀವು? ಇಲ್ಲ ನಾವು ಟ್ರೈನ್ ಓಡಿಸ್ಬೋದು. ಎಲ್ರು ಅಲ್ಲ ಇಂಜಿನ್ ನೋಡ್ತಾನೆ, ಮ್ಯಾಚ್ ಆಗ್ಬೋದಲ್ಲ ಅಷ್ಟೇ ಇಷ್ಟ. ಕರೆಕ್ಟ್ ಆಗಿ ಮ್ಯಾಚ್ ಅದು ಸೀರೆ ಇಸ್ಕೊಳ್ಳೋದು ಹೇಳಿ ನಿಂಗೆ ಅವಾಗಲೇ ಇದೆ. ಇದ್ರಲ್ಲೇ ಗೊತ್ತಾಗುತ್ತೆ ಸೀರೆ ಯಾರಿಗೆ ಬೇಕಾಗಿತ್ತು. ಅಲ್ಲ ಟ್ರೈನಲ್ಲಿ ಏನೇನು ಕೆಲಸ ಮಾಡ್ತೀನಿ. ಇವಾಗ ಸೌಂಡ್ ಬಂತಲ್ಲ ನಿಮಗೆ, ಸೌಂಡ್ ಕರೆಕ್ಟ್ ಆಗಿ ಬಂತಲ್ಲ. ಇವನು TCಗೆ ಮ್ಯಾಚ್ ಆತಾನೆ. ಚಾಯ್ 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 10 ರೂಪಾಯಿ ಚಾಯ್ 10 ರೂಪಾಯಿ ಚಾಯ್. ಟಿಕೆಟ್ ಚೆಕಿಂಗ್ ಯಾರು?
ಅದಕ್ಕೆ ಟಿ ಸಿಗೆ ಇವ್ನು ಹೇಳಿದ್ದು. ನೀ ಏನ್ ಮಾಡ್ತೀಯ? ಜನರಲ್ ಟಿಕೆಟ್ ತಕ್ಷಣ ಕೊಯ್ದ್ರೆ ಹೋಗ್ಬಿಡ್ತೀಯ. ನೀನ್ ಜರ್ನಿ ಮಾಡ್ತೀಯ? ಯಾವ ಟಿಕೆಟ್ ತಕ್ಷಣ ಹೋಗೋರ್ಬೇಕಲ್ಲ. ಟಿಕೆಟ್ ಇಲ್ಲ, ಟಿಕೆಟ್ ಇಲ್ಲ ಹೊರಗಡೆ ಹೊರಗೆಲ್ಲ ಇರೋದ್ಲಪ್ಪ, ಹೊರಗಡೆ ಅಂತ. ಆಚೆ ಹೊರಗಾಕ್ರ ಅಲ್ಲಿ ಹೇಳಿದ್ದು. ನಿನಗೆ ಇನ್ನೊಂದು ಚಾಲೆಂಜ್ ಗುರು. ಈ ಚಾಲೆಂಜ್ ಮಾಡಕ್ ಆಗಿಲ್ಲ ನಿನ್ ಕೈಲಿ. ನಾನು ಅಮ್ಮ ಐಸ್ ಕ್ರೀಮ್ ತಿಂತಾರೆ, ಎರಡನೇ ಚಾಲೆಂಜ್ ಅವ್ರ ಐಸ್ ಕ್ರೀಮ್ ತಿಂತಾರೆ, ಹೋಗ್ಬಿಟ್ಟು ಒಂದ್ ಸಿಪ್ ಕೇಳು. ಅಲ್ಲ ಏನಿಲ್ಲ, ಹೋಗ್ಬಿಟ್ಟು ಏನೋ ಸುಮ್ಮನೆ ಮಾತಾಡ್ಕೊಂಡು ಅರ್ಥ ಕಿಚ್ಕೊಂಡು ಮ್ಯಾಚ್ ಹೊಡಿತಾರ. ಬೇರೆಯವ್ರಿಗೆಲ್ಲ ಮಾತಾಡ್ಬಿಟ್ಟು ಹಂಗೆ ಕಿಚ್ಕೊಂಡು ನೋಡ್ತಾ ಇರಲ್ಲ, ಡಬ್ಬಲಿದ್ದಾನೆ. ಎಷ್ಟೊಂದ್ಸರಿ ಖುಷಿ ಹೋಗ್ಬಿಡ್ತಾನೆ. ಸುಮಾರು ಅಷ್ಟೇ ನೋಡಿದ್ರಲ್ಲ, ಹಿಂಗೆ ಇರ್ತದೆ. ಏನ್ ನೀನು ನೋಡಿದ್ರೆ ಹೆಂಗಿದೆ ಗೊತ್ತಾ? ಸಿಂಹ ಸೂಪರ್ ಅನ್ಸೋ ಮೂವಿಯಲ್ಲಿ ಗುರೂಜಿ ಬರ್ತಾನೆ ನೋಡ. ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಗುರುಜಿ ಇವರು ಆಗ್ತಾರೆ, ರಾಜ್ಬೀರ್ ಜೊತೆ ಅಲ್ಲಿದಾರ ನೋಡಿ, ಮುಂದಿದಾರ ಅವರು. ಬೇಕು ಅಂತ ಬಂದಿದ್ದಲ್ಲ, ದಾರಿ ತಪ್ಪಿ. ಅದಕ್ಕೆ ಹಿಂಗೆ ಆಡ್ತಾರೆ. ಅದು ಹೋಗ್ಲಿಕ್ಕೆ ದಾರಿ ಉಂಟು, ದಾರಿ ಮಾಡಿ ಕೊಡ್ಬೇಕಲ್ಲ. ಹೋಗ್ಲಿಕ್ಕೆ ಮನ್ಸುಂಟಂತೆ, ಅದು ದಾರಿ ಮಾಡಿ ಕೊಡೋದು. ಅವ್ರಿಗೆಲ್ಲ ಕೊಡ್ತಾವ, ನಿನಗ್ ಕೊಡ್ತಾ ಇಲ್ವಲ್ಲ? ಇವೇ ಬೇಜಾರ. ಹೋಗಲ್ಲ. ಅವ್ನು ಸಚಿನ್ ನೋಡು, ಎಲ್ಲರಿಗಿನ ಮುಂದೆ ಇರೋದು. ಕೇಳ್ಬಿಡೋದು, ಕೊಟ್ಬಿಡ್ತಾನ. ಅದು ದೇವಸ್ಥಾನರು ಅನ್ನಪ್ರಸಾದ ಅಲ್ಲ. ಕೇಳ್ಬಿಡು ಸಚಿನ್, ಕೇಳ್ಬಿಡು. ಬೇಕು ಅಂತ ಅವರಿಂದನೇ ಹೋಗ್ತಾವ ಇವನು. ನಮ್ಮೆಲ್ಲರ ಕಣ್ಣು ದೇವಸ್ಥಾನದ ಮೇಲೆ ಆದ್ರೆ ಈಗ ಲಾಸ್ಟ್ ಕುಬೇರ ಲಿಂಗ, ನೆಕ್ಸ್ಟ್ ಒಂದು ಲಿಂಗ ಇದೆ, ಇನ್ನು 2 ಕಿಲೋಮೀಟರಲ್ಲಿ ಈಶಾನ್ಯ ಲಿಂಗಂ. ಸೊ ಅದು ಒಂದನ್ನ ಕಂಪ್ಲೀಟ್ ಮಾಡಿದ್ರೆ 8 ಲಿಂಗಗಳ ದರ್ಶನ ಕಂಪ್ಲೀಟ್ ಆಗುತ್ತೆ. ನಮ್ದು 8 ಲಿಂಗ ದರ್ಶನ ಕಡೆ ಇದ್ರೆ, ಇದೊಂದು ಆ ಕಳ್ಳೋಗಿರೋ 4 ಸ್ತ್ರೀಲಿಂಗ. ಇವ ಯಾರ್ಯಾರು ಬರ್ತಾರೋ ಮಾರ. 2 ಡೈಲಾಗ್ ಬಿಟ್ರೆ ನೀನು ಗೊತ್ತಾಗಲ್ಲ ಸ್ಟಾರ್ಟಿಂಗ್ ನಿಮ್ಮ ಬಾಯಲ್ಲಿ. ಅಂದ್ರೆ ನಮ್ದು ಉತ್ತರ ಕರ್ನಾಟಕ ಆದ್ರೆ ಇಲ್ಲ, ಹೇಳಿ ಕೇಳಿಸ್ಕೊತೀವಿ, ಏನಾಗಲ್ಲ. ನಾವೆಲ್ಲಿ ಕೇಳಿದ್ರೆ ಏನೋ ಬಿಟ್ಟು ಕೇಳಿದ್ರೆ ಏನಂತಿದ್ದಾವ. ಕೇಳಿದ್ರೆ ಏನು ಬ್ರೋ ನಮ್ಮ ಸೈಡಲ್ಲಿ ಮಂಕಿನಾ? ಅದು ಕ್ಲಾರಿಟಿ, ನಿಮ್ ಕ್ಲಾರಿಟಿ ಕೇಳ್ಸಿರಲ್ಲ ಅಷ್ಟೇ. ಕೇಳಿದ್ರೆ ಅಂತ ಗೊತ್ತಾಯ್ತಲ್ಲ, ಕೇಳಿದ್ರೆ ಇದೆ ಲಾಸ್ಟ್ ಲಿಂಗ. ನೋಡೋಣ ಬನ್ನಿ. 1.8 ಕಿಲೋಮೀಟರ್ಸ್ ಇದೆ, ಬಟ್ ಟೈರ್ಡ್ ಆಗ್ತಿದೆ. ಐ ಹೋಪ್ ನಮ್ಮನ್ನ ಯಾರು ಬೀಟ್ ಮಾಡಿಲ್ಲ ಇಲ್ಲಿವರೆಗೂ. ಅವ್ರು ಬೀಟ್ ಮಾಡ್ಕೊಂಡು ಹೋಗಿರೋರು ಅಂದ್ರೆ 2 ವೀಲರ್ ಬಿಟ್ಟು 2 ವೀಲರ್ ನಾವು ಬೀಟ್ ಮಾಡ್ಕೊಂಡು ಹೋಗ್ತೀವಿ. ಇಲ್ಲ ಬ್ರೋ, ಬೀಟ್ ಮಾಡಿಲ್ಲ ಬ್ರೋ, ಬೀಟ್ ಮಾಡಲ್ಲ. 4 ಜನ ಬೀಟ್ ಮಾಡಿದಾರೆ, ಇನ್ನೂ ಗೊತ್ತಿಲ್ಲ. ಅವ್ರು ಆವಾಗ ನಿಮ್ಮನ್ನ ಬೀಟ್ ಮಾಡಿ 2 ಅವರ್ ಆಯ್ತು. ಅವ್ರು ನೀವಿನ್ನ ಬೀಟ್ ಮಾಡಕ್ ಆಗಿಲ್ಲ. ಟೈರ್ಡ್ ಆಗ್ಬಿಟ್ಟಿದೆ. ಲಾಸ್ಟ್ ಒಂದೇ ಇದೆ ಲಿಂಗ, ಅದೊಂದು ಮುಗಿಸ್ಬಿಟ್ಟು ತಿರ್ಗಾ ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ನೈಟ್ ಟ್ರಾವೆಲ್ ಯಾವ ಥರ ಇರುತ್ತೆ ನೋಡೋಣ. ತಿರುವಣ್ಣಾಮಲೈ ಟು ಪಾಂಡಿಚೇರಿ. ಲೆಟ್ಸ್ ವೇಟ್ ಅಂಡ್ ಸಿ. ಫಸ್ಟ್ ಇದನ್ನ ಕಂಪ್ಲೀಟ್ ಮಾಡೋಣ, ಆಮೇಲೆ ಅದನ್ನ ನೋಡೋಣ. ಕಣಕಡೆ ಕಿಂಡಿಯಿಂದ ಬಂದ ಭೂಪ. ಗೈಸ್, ಈ ಪ್ಲೇಸಿಗೆ ಬಂದು ನೋಡಿ, ಅದರಲ್ಲಿ ಆ ಗ್ಯಾಪಲ್ಲಿ ಬರಬೇಕಾಗತ್ತೆ ನೀವು. ಸೊ ಇಲ್ಲಿ ಬಂದರೆ ಇಲ್ಲಿರೋ ನಂಬಿಕೆ ಪ್ರಕಾರ ನೀವು ಮಾಡಿರೋ ಪಾಪ ಕರ್ಮಗಳೆಲ್ಲ ಇಲ್ಲಿಗೆ ಮುಕ್ತಾಯ ಆಗುತ್ತೆ ಅಂತ. ಸೊ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಲಾಸ್ಟು ಇನ್ನೊಂದು ಅಂದರೆ ಲಾಸ್ಟ್ ಇರೋದು ಈಶಾನ್ಯ ಲಿಂಗಮ್ಗಿನ್ನ ಇನ್ನೂ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲೇ ಈ ಪ್ಲೇಸ್ ಸಿಗುತ್ತೆ. ಸೊ ಇಲ್ಲಿ ಯಾರು ಮಿಸ್ ಮಾಡಿದೆ ಒಂದ್ಸಲ ಅದ್ರೊಳಗಡೆ ಎಷ್ಟೇ ತಪ್ಪ ಇದ್ರು ಟ್ರೈ ಮಾಡಿ ಬಂದೇ ಬರ್ತೀರಾ. ಸೊ ಮಿಸ್ ಮಾಡಬೇಡಿ ತಿರುವಣ್ಣಾಮಲೈ. ಗೈಸ್, ಇಷ್ಟೊತ್ತು ಅಲ್ಲ ಕಾಮಿಡಿ ಆಗಿರೋದು, ಇವಾಗಿರೋದು ಮೇನ್ ಕಾಮಿಡಿ ಅಂದರೆ
ನಮ್ಮ ಜೊತೆಲಿ ಮಧ್ಯಾಹ್ನ 1 ಗಂಟೆಯಿಂದ ಟೋಟಲ್ ನಾವು 4 ಜನ ಇದ್ದೀವಿ. ಸೊ ಈಗಲೂ ಅಟ್ಲೀಸ್ಟ್ ಟೈಮ್ ಈಗ 9:30 ಸಮಥಿಂಗ್ ಆಗಿದೆ. 9 hours ಒಂದು ಮಿನಿಮಮ್ ಇದ್ದೀವಿ. ಸೊ ಇವ್ರಿಬ್ಬರ ಹೆಸರು ಗೊತ್ತಿಲ್ಲ, ನಂದು ಮತ್ತೆ ಅವನು. ಇವ್ರಿಬ್ಬರ ಹೆಸರು ಗೊತ್ತಿಲ್ಲ, ಬಟ್ ನಮಗೆ ಇವನ ಹೆಸರು ಗೊತ್ತು. ಕರೆಕ್ಟಾಗಿ ಹೇಳೋದು ಅವ್ರಿಬ್ಬರ ಹೆಸರು. ಇವ್ರ ಹೆಸರು ಸಿಂಹ. ನಿನ್ನ ಕೇಳಿ ಸುಮ್ಮನೆ ಏನಂತ? ಅವನ ಹೆಸರು ಮತ್ತೆ ಅವ್ನ ಹೆಸರು ಬಂದ್ಬಿಟ್ಟು ಉಮೇಶ್ ಅಂತ. ಉಮೇಶ್. ನಾನು ಸುರೇಶ. ರಮೇಶ್ ಅರವಿಂದ್ ಅಂತ. ಇವ್ರ ಹೆಸರು ಬಂದ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ. ಬ್ರೋ ಇದು ನ್ಯಾಯನಾ? ಅಟ್ಲೀಸ್ಟ್ 9 hours ಜೊತೆಲಿದ್ದೀರಾ. ಮೇನ್ ಅವರ್ಸ್ ಅವ್ರ ಜೊತೆ ಇದ್ರಕ್ಕೆಲ್ಲ ಹೆಸರು ಗೊತ್ತಾಗ್ತಿತ್ತು. ಇವ್ರು ಯಾರಂತಾನೆ ಗೊತ್ತಾಗ್ತಿಲ್ಲ ನೋಡಿ. ಜೋಶಾಗಿ ಮಾತಾಡ್ತಾ ಇದ್ದೀರಾ? ಗೊತ್ತಿಲ್ಲ ಅಂದ್ರೆ ನಿನ್ ಜೊತೆ ಮಾತಾಡ್ತಿದ್ದೀನಿ. ಲಾಗ್ ಯಾರು ಇವರು? ಸಂಚಾರಿ ವರುಣ್ ಹತ್ರ ಮಾತಾಡ್ತಿದ್ದೀನಿ. ಸಂಚಾರಿ ವರುಣ್ ಅಂತ ನನ್ಗೆ ಐಡೆಂಟಿಟಿ ಇದೆ, ನನ್ನ ಹತ್ರ ಮಾತಾಡ್ತಿದ್ಯಾ? ಇವತ್ತು ಹಾಯ್ ಬ್ರೋ, ನಾನು ಇವತ್ತು ಇಲ್ಲಿ ಬಂದಿದ್ದೆ. ಸಾಯಂಕಾಲ ನಾವು ಪರಿಚಯ ಆದರು ವರುಣ್ ಬ್ರೋ ಅವರು, ಸಂಚಾರಿ ವರುಣ್ ಬ್ರೋ ಅವರು. ಹಾಗೆ ನಾವು ಒಬ್ಬನೇ ಇದ್ದೆ ಒನ್ ಡೇಯಿಂದ. ನನಗೂ ಏನು ಗೊತ್ತಾಗ್ತಾರಿಲ್ಲ. ಬ್ರೋ ಬಂದು ಹೋಗಿದ್ದಾರಂತೆ ಒಂದು ಸರ್ತಿ. ಗೈಸ್ ಫೈನಲಿ 8 ಲಿಂಗಗಳ ದರ್ಶನ ಮುಗೀತು. ಸೊ ಇಲ್ಲಿಗೆ ಲಿಂಗ ದರ್ಶನ ಆದ್ಮೇಲೆ ನೋಡಿ ಇಲ್ಲಿ ಮುಗೀತು ಎಲ್ಲ ಶಿವಲಿಂಗಗಳ ದರ್ಶನ. ಸೊ ಇಲ್ಲಿಂದ 1 ಕಿಲೋಮೀಟರ್ ಡಿಸ್ಟೆನ್ಸ್ ದೇವಸ್ಥಾನಕ್ಕೆ. ಬಟ್ ಹೆವಿ ಟಯರ್ಡ್ ಆಗಿದೆ. ಇಲ್ಲಿ ಏನು ಟಯರ್ಡ್ ಇಲ್ಲ ಅಂತಂದನು ಅಲ್ಲಿ ದರ್ಶನ ಮಾಡಿದ್ನೋ ಇಲ್ಲೋ ಅಂತ ಒಂದೇ ಒಂದು ಸೆಕೆಂಡ್ ಓಡ್ ಬಂದು ಇಲ್ಲಿ ಕೂತ. ಬ್ರೋ ಹೆಂಗ ಅನ್ಸ್ತಿದೆ ಬ್ರೋ? ಅಷ್ಟೊತ್ತೆಲ್ಲ ಕಂಪ್ಲೀಟ್ ಆಯಿತು. ಫುಲ್ 14 ಕಿಲೋಮೀಟರ್ಸ್ ಗಿರಿ ಪ್ರದಕ್ಷಿಣೆಯಲ್ಲಿ 13 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇನ್ನು 1 ಕಿಲೋಮೀಟರ್ ಬ್ಯಾಲೆನ್ಸ್ ಏನು ಅಂದರೆ ಇಲ್ಲಿಂದ ರಾಜಗೋಪುರಂ ಹತ್ರ ನಡ್ಕೊಂಡು ಹೋಗೋದು. ಬ್ರೋ ಹೆಂಗಿತ್ತು ಬ್ರೋ ಎಕ್ಸ್ಪೀರಿಯನ್ಸ್? ಕಾಲೇನು ಪೈನ್ ಆಗ್ತಿಲ್ಲ ಬ್ರೋ? ಬ್ರೋ ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಟೀಮಲ್ಲಿ ಇವನು ಒಬ್ಬನೇ ಹೆವಿ ಟಯರ್ಡ್ ಆಗ್ಬಿಟ್ರು. ಗ್ಯಾಪ್ ಸಿಕ್ಕರೆ ಸಾಕು ಕುತ್ಕೊಬೇಕು. ಕಾಲ್ ಬಂದಿದ್ದು ಏನೂ ಮಾಡೋಕ್ಕಾಗಲ್ಲ. ಒಬ್ಬೊಬ್ರು ಹಂಗಿರ್ತಾರೆ. ಬಂದಾಗ ಅವನೇ ಜೋಶ್ ಆಗಿದ್ದು. ನಾನು ಹಂಗೆ ಹೋಗ್ಬಿಡ್ತೀನಿ, ನೈಟ್ ಹಿಂಗೆ ಹೋಗ್ತೀನಿ. ಅದಕ್ಕೆ ಸ್ಟಾರ್ಟಿಂಗ್ ಇದ್ದಿದ್ದು ಜೋಶ್ ಯಾವಾಗ ಇರಲ್ಲ. ಸೊ ಹಂಗೋ 13 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು 1 ಕಿಲೋಮೀಟರ್ ಬ್ಯಾಲೆನ್ಸ್ ಇದೆ. ಸೊ ಬನ್ನಿ ಟೆಂಪಲ್ ಹತ್ರ ಹೋಗೋಣ. ಏನು ಗೊತ್ತಾ, ಸೊ ಬೆಂಗಳೂರಿಂದ ಇಬ್ಬರು ಬಂದಿದ್ದೀವಿ, 4 ಜನ ಬಂದಿರೋದು. ಸೊ ಇವ್ರಿಗೆ ಅವ್ನ ಪರಿಚಯ, ನನಗೆ ಇವನ್ ಪರಿಚಯ. ಸೊ ಇವನಿಗೆ ಅವನಿಗೆ ಇವನ್ ಪರಿಚಯ ಬ್ರೋ, ನನಗೆ ಇವನ್ ಪರಿಚಯ. ಸೊ ನನ್ನಿಂದ ಇವನ್ ಪರಿಚಯ ಅದ, ಇವನಿಂದ ಇವನಿಗೆ ಪರಿಚಯ ಅದ. ಅರ್ಥ ಆಯ್ತಾ? ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇ. ಇವನಿಗೆ ಇವನ್ ಪರಿಚಯ, ಇವರಿಗೆ ಇವನ್ ಪರಿಚಯ. ಇವನ್ ಯಾರಂತ ಗೊತ್ತಿಲ್ಲ. ನನಗೆ ಈ ತರ ಇವನ್ ಯಾರಂತಾನೆ ಗೊತ್ತಿಲ್ಲ. ಇವನಿಗೆ ಇವನ್ ಪರಿಚಯ, ಸೊ ನನಗೆ ಇವನ್ ಪರಿಚಯ. ಇವನಿಂದ ಇವನಿಗೆ ಪರಿಚಯ ಅದ, ಇವನು ಅವನಿಂದ ಇವನು ನನಗೆ ಪರಿಚಯ. ಇವನಿಗೆ ಇವನ್ ಪರಿಚಯ. ಮತ್ತೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೆ. ಇವನಿಗೆ ಇವನ್ ಪರಿಚಯ, ಇವನು ಇವನ್ ಪರಿಚಯ, ಆತಾ ಅವನು ನಂಗೆ ಪರಿಚಯ, ನಾ ಇವನ್ ಪರಿಚಯ, ಎಲ್ಲ ಸೇರ್ಬಿಟ್ಟು ಮಿಕ್ಸ್ ಆಗಿ ನಾವೆಲ್ಲರೂ ನಿನ್ ಪರಿಚಯ. ಇದೆ ನೋಡಿ ಬಸ್ ಸ್ಟ್ಯಾಂಡ್. ಏನಾದ್ರೂ ಬೆಂಗಳೂರು ಕಡೆ ಹೋಗ್ಬೇಕು ಅಂದ್ರೆ, ಸೊ ಬೆಂಗಳೂರು ಕಡೆ ಅಂತಲ್ಲ ಎಲ್ಲ ಕಡೆಗೂ ಇಲ್ಲಿಂದನೇ ಬಸ್ಸಸ್ಸು ಟ್ರಾನ್ಸ್ಪೋರ್ಟೇಷನ್ ಆಗೋದು. ಇದೇ ತಿರುವಣ್ಣಾಮಲೈ ಬಸ್ ಸ್ಟ್ಯಾಂಡ್. ಫೈನಲಿ ಇನ್ನೊಂದು 300 ಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀವಿ. ನಿನ್ ಕೈ ನಾವು ಸಾಧಿಸ್ಬಿಟ್ವಿ ಗೈಸ್. 6 o'clock ಸ್ಟಾರ್ಟ್ ಮಾಡಿ ಫೈನಲಿ 10 o'clockಗೆ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಸೊ ಅದು ವ್ಯೂ ಅಷ್ಟೊತ್ತಿಂದ ಅಂದರೆ 6 o'clock ವಾಕ್ ಮಾಡಿ 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 ಟಯರ್ಡ್ ಆಗಿ ಅದೇನು ಟಯರ್ಡ್ ಅನಿಸಿದೆ. ಲಾಸ್ಟಲ್ಲಿ ನೋಡ್ತೀವಲ್ಲ ವ್ಯೂ ಪಾಯಿಂಟ್,
ಆ ಗೋಪುರ ನೋಡಿದ್ರೆ ಎಲ್ಲ ಮರ್ತೋಗುತ್ತೆ. ಈ ಒಂದು ಗೋಪುರನ ಸ್ಟಾರ್ಟಿಂಗ್ ನೋಡಿ 4 hours ಆದ್ಮೇಲೆ ಮತ್ತೆ ರಿಟರ್ನ್ ಬಂದು ನೋಡ್ತೀವಿ ಅಂದ್ರೆ ಬನ್ನಿ ಆ ಗೋಪುರ ನೈಟ್ ವ್ಯೂ ತೋರಿಸ್ತೀನಿ ಯಾವ ತರ ಇರುತ್ತೆ ಅಂತ. ಗೈಸ್ ಫೈನಲಿ ಕಂಪ್ಲೀಟ್ ಮಾಡಿ ಸೊ ಟೆಂಪಲ್ ಹತ್ರ ಬಂದಿದ್ದೀವಿ. ಈಗ ಟೆಂಪಲ್ ಕ್ಲೋಸ್ ಆಗಿದೆ. ಡೈಲಿ 9:30ಗೆಲ್ಲ ಕ್ಲೋಸ್ ಆಗುತ್ತೆ. 9 o'clock 9:30 ನೈಟಿಗೆ ಕ್ಲೋಸ್ ಆಗುತ್ತೆ. ಬಟ್ ಮಾರ್ನಿಂಗ್ 6 o'clockಗೆ ಟೆಂಪಲ್ ಓಪನ್ ಆಗೋದು. ಸೊ ನಾವು ಮಾರ್ನಿಂಗು ಪಾಂಡಿಚೇರಿಗೆ ಹೋಗ್ಬೇಕು. ಸೊ 2 hours ಟೂ ಅವರ್ಸ್ ವೆಯ್ಟ್ ಮಾಡಿ ರೆಸ್ಟ್ ತೊಗೊಂಡು ಸೊ ಪಾಂಡಿಚೇರಿ ಕಡೆ ಟ್ರಾವೆಲ್ ಮಾಡ್ತೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಇದು ಓನ್ಲಿ ಫಾರ್ ಫನ್. ಬಟ್ ಟೆಂಪಲ್ಗೆ ಬಂದು ಈ ಥರ ಕಾಮಿಡಿ ಮಾಡ್ಕೊಂಡು ಅಂದರೆ ಲೈಕ್ ಬಾಯ್ಸ್ ಅಂದರೆ ಗ್ರೂಪ್ ಎಲ್ಲ ಬಂದರೆ ಈ ಥರ ಕಾಮಿಡಿ ಇದ್ದೇ ಇರುತ್ತೆ. ಸೊ ಓನ್ಲಿ ಫಾರ್ ಫನ್ ಆ್ಯಂಡ್ ಟೈಮ್ ಪಾಸ್ ಆಯ್ತಲ್ವ. ಸೊ 14 kilometers ಸುಮ್ಮನೆ ಬಂದು ಹೋದರೆ ಆಗಲ್ಲ. ಬಟ್ ಟೈಮ್ ಪಾಸ್ ಆದರೆ ಅಟ್ಲೀಸ್ಟ್ ಗ್ರೂಪ್ ಇದ್ದರೆ ಮಾತಾಡ್ಕೊಂಬರ್ಬೋದು. ಸೊ ಅಲ್ಟಿಮೇಟ್ ಆಗಿತ್ತು ನನ್ನ ಪ್ರಕಾರ. ಆಲ್ರೆಡಿ ಇದು 4th ಟೈಮ್ ನಂದು ಈ ಥರ ವಾಕ್ ಮಾಡ್ತಿರೋದು. ಸೊ ಥ್ಯಾಂಕ್ ಯು ಗೈಸ್. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾ ಚಾನಲ್ ಇದೆ ಸಂಚಾರಿ ವರುಣ್ ಅಂತ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಗೈಸ್.